ಹೋಗ್ತಾನೆ. ತನ್ನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ನೆಮ್ಮದಿ, ತನ್ನ ಏನು ಬೇಡಿಕೆ ಬೇಕೋ ಅದನ್ನು ಕೇಳ್ಕೊಳ್ಳಿಕ್ಕೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಇಂದಿನ ಕಾಲದಲ್ಲಿ ಈಗ ನಮ್ಮದೇ ಆದಂಥ ಮಾತೃಭಾಷೆಗಳಲ್ಲಿ ನಾವು ಕೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಿಂದೆ ನಮ್ಮ ಪರಂಪರೆಯಲ್ಲಿ ಅರ್ಚಕರನ್ನ ಕೂಡ ಇಟ್ಟಿದ್ದಾರೆ, ಇವತ್ತು ಕೂಡ ಇಟ್ಟಿದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಹಂಗೆ ಪ್ರತಿಯೊಬ್ಬ ಕೂಡ ಸರ್ಕಾರಿ ನೌಕರರ ಹತ್ರಕ್ಕೆ, ಇಲ್ಲ ಮಂತ್ರಿಗಳ ಹತ್ರಕ್ಕೆ, ಶಾಸಕರಿಗೆ ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಂದು ಕೇಳಿದಾಗ ನಾವು ಅವ್ರಿಗೆ ಯಾವ ರೀತಿ ಭಾವನೆಯಿಂದ, ಭಕ್ತಿಯಿಂದ, ನಮ್ಮ ಆತ್ಮಶುದ್ಧತೆಯಿಂದ ಸೇವೆ ಮಾಡಬೇಕು ಅಂತೇಳಿ ಮನೋಭಾವದಿಂದ ಮಾಡ್ತೀವಿ, ಅದು ಬಹಳ ಮುಖ್ಯ. ಹಂಗೆ ಇವತ್ತು ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳದಲ್ಲಿ ನೀವು ಅವನ್ನ ಕಾಪಾಡಬೇಕಾದ್ದು ನಿಮ್ಮ ಆತ್ಮಸಾಕ್ಷಿಯದಂತೆ ನಡ್ಕೊಂಡು ನೀವು ಸೇವೆಯನ್ನು ಮಾಡ್ಕೊಳ್ಬೇಕಾದ್ದು ಆ ಕರ್ತವ್ಯ, ಆ ದಿಟ್ಟಿನ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿದೆ. ಬಹುಶಃ ಆ ರೀತಿ ನಾವೆಲ್ಲ ನಡ್ಕೊಳ್ಬೇಕು ಅಂತೇಳಿ ನಾನು ಮೊದಲು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಭಾಷಣದ ದಿಕ್ಕನ್ನೇ ನೀವು ಬದಲಾಯಿಸ್ಬಿಟ್ಟಿರೋದು. ನನಗೆ ಸ್ವಲ್ಪ ಈ ಭುಜ ಸ್ವಲ್ಪ ರಾತ್ರಿಯೇನೋ ಹೆಚ್ಚು ಕಮ್ಮಿ ಆಗೋಯ್ತು. 2 ದಿನ ಸ್ವಲ್ಪ ನನಗೆ ಕತ್ತು ತಿರುಗಿಸೋಕ್ಕೂ ಆಗ್ತಿರಲಿಲ್ಲ. ಸ್ವಲ್ಪ ಲೇಟಾಗೆ ಬಂದೆ, ಕ್ಷಮಿಸಬೇಕು. ಪೊಲೀಸ್ ಇಲಾಖೆ ಒಂದು ಕೆಲಸ ಇತ್ತು. ವಿಶ್ವರೂಪ ದರ್ಶನವನ್ನು ವಿಗ್ರಹವನ್ನು ನನಗೆ ಕೊಟ್ಟು ಅಭಿನಂದಿಸಿದ್ರಿ. ನಾನು ಸನ್ಮಾನ ಮಾಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಸಾಮಾನ್ಯವಾಗಿ ನಾನು ಯಾವ ಸನ್ಮಾನಕ್ಕೂ ಕೂಡ ನಾನು ಒಪ್ಪುವುದಿಲ್ಲ. ಆದರೆ ಹಿಂದೆ ಹೇಳಿದಂತೆ ನಾವೆಲ್ಲ ಕುಟುಂಬದ ಸದಸ್ಯರು. ನಮ್ಮ ಪರಮೇಶ್ವರ್ ಅವ್ರಿಗೆ ಬುದ್ಧನ ವಿಗ್ರಹ ಕೊಟ್ರಿ, ನನಗೆ ವಿಶ್ವರೂಪ ದರ್ಶನ ಕೊಟ್ರಿ. ವಿಶ್ವರೂಪ ದರ್ಶನ ಕೊಟ್ರಿ. ವಿಶ್ವರೂಪ ದರ್ಶನ ಯಾವಾಗ ಬರ್ತದೆ? ಯಾವಾಗ ಬರ್ತದೆ? ಯುದ್ಧಕ್ಕೆ, ಧರ್ಮದ ಯುದ್ಧಕ್ಕೆ ನಿಂತಾಗ ತನ್ನ ತಾಯಿ, ಆಗ ದುರ್ಯೋಧನ ಕೂಡ ತನ್ನ ತಾಯಿಗೆ ಯುದ್ಧ ಮಾಡುವಾಗ ಕೇಳಕ್ಕೆ ಹೊರಡುತ್ತ ಸಂದರ್ಭದಲ್ಲಿ ಏನು ಅಂತ ಆಶೀರ್ವಾದ ಮಾಡುವಂತ ಕೇಳಿದಾಗ ತಾಯಿ ಮಗನಿಗೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ವಿಜಯ ಇರ್ತದೆ, ಹೋಗು ಮಗನೇ ಅಂತೇಳಿ ಆಶೀರ್ವಾದವನ್ನು ಮಾಡುತ್ತ ಇತಿಹಾಸ